ಬೆಳಗಾವಿ ಲೋಕ ಅಖಾಡದಲ್ಲಿ ಪಂಚಮಸಾಲಿ ವರ್ಸಸ್ ಬನಜಿಗ ಸ್ಟಂಟ್ಗಳು ಪ್ರಾರಂಭ ಆಗಿರುವಂಥದ್ದು. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಪಂಚಮಸಾಲಿ ಹೆಣ್ಮಗಳು, ಪಂಚಮಸಾಲಿ ರಕ್ತ ನನ್ನ ಮೈಲಿ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇತ್ತ ಮುರುಗೇಶ್ ನೀರಾಣಿ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಯಾವ ಆಧಾರದ ಮೇಲೆ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಸ್ಪಷ್ಟಪಡಿಸಿ. ನೋಡಿ ಸರ್, ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೊಟ್ಟಿವಳ್ಳಿ ಅವರು ಅವರ ಪ್ರೈಮರಿದಿಂದ ಮದುವೆ ಆಗುವವರೆಗೆ ಅವರು ಹೊಟ್ಟಿವಳ್ಳಿ ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿರುವಂಥವರು. ಮದುವೆ ಆದ ನಂತರ ರವೀಂದ್ರ ಹೆಬ್ಬಾಳ್ಕರ್ ಅವರು, ಅವಾಗೇನಾಯಿತು, ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆಯಿತು. ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದಮೇಲೆ ಅವರ ಸರ್ನೇಮು ಮತ್ತು ಜಾತಿ ಕಾಲಮು ವೀರಶೈವ ಲಿಂಗಾಯತ ಬನಜಿಗ ಆಯಿತು. ಇವತ್ತು ಅವರ ಚಿರಂಜೀವಿ ಏನು ಲೋಕಸಭೆ ಸ್ಪರ್ಧೆ ಮಾಡಿದ್ದಾರೆ, ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು, ಆಟೋಮೆಟಿಕ್ಕಾಗಿ ಅವ್ರ ತಂದೆಯ ಕಮ್ಯುನಿಟಿ ಮತ್ತು ಸರ್ನೇಮ್ ಬರ್ತಾ ಇರೋದ್ರಿಂದ ಅದು ಪಂಚಮಸಾಲಿ ಅಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಬಂದ ತಕ್ಷಣ ಯಾಕೆ ಅಲೆ ಎದ್ದೇಳ್ತು, ಈಗ ಯಾಕೆ ಮಾತಾಡ್ತಿದ್ದಾರೆ? ಯಾಕೆಂದರೆ ಈ ಹಿಂದೆ ತಮ್ಮ ಜೊತೆಗೆ ವೇದಿಕೆ ಮೇಲೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂರ್ತಿದ್ರು. ಆವಾಗಲೂ ಕೂಡ ನಾನು ಚೆನ್ನಮ್ಮನ ರಕ್ತ ನನ್ನ ಮೇಲೆ ಹರಿತಾ ಇದೆ ಅಂತ ಅವರು ಭಾಷಣ ಮಾಡ್ತಿದ್ರು. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವಳು ಅಂತ ಭಾಷಣ ಮಾಡ್ತಿದ್ರು. ಆವಾಗ ಯಾಕೆ ಮುರುಗೇಶ್ ನೀರಾಣಿ ಅವರಿಗೆ ಧ್ವನಿ ಎತ್ತಿಲ್ಲ? ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಟ್ಟೆವಳಿ ಇರುವಂಥದ್ದು ಪಂಚಮಸಾಲಿ ಅಂತ ತಿಳ್ಕೊಂಡಿದೆ. ಆಮೇಲೆ ನನಗೊಬ್ಬರು ಹೇಳಿದರು ರವೀಂದ್ರ ಹೆಬ್ಬಾಳ್ಕರ್ ಅವ್ರ ಸರ್ನೇಮ್ ಬೇರೆ, ಅವ್ರದ್ದು ಕಮ್ಯುನಿಟಿ ಬೇರೆ ಅನ್ನೋಂಥದ್ದು ಬೇರೆದವ್ರ ಕಡೆಯಿಂದ ಗೊತ್ತಾದ ಮೇಲೆ ಅವ್ರು ಪದೇ ಪದೇ ಬೆಳಗಾವದಲ್ಲಿ ಚುನಾವಣೆ ಕಾರ್ಡನ್ನು ಆ ಕಮ್ಯುನಿಟಿಗೆ ಅವ್ರು ಹಚ್ಚಿ ಮಾತಾಡ್ತಾ ಇರೋದ್ರಿಂದ ಅದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗಬಾರ್ದು ಅನ್ನೋ ಸಲ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಇಬ್ಬರು ಶ್ರೀಗಳಿದ್ದಾರೆ, ಆಮೇಲೆ ಭಾಳ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಯತ್ನಾಳ್ ಅವರಿದ್ದಾರೆ, ಕಾಶಪ್ಪನವರಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಕೇವಲ ನೀವು ಅಷ್ಟೇ ಮಾತಾಡ್ತಿದ್ರಿ. ಅಂದರೆ ಇದ್ರ ಹಿಂದಿನ ಸ್ಟಂಟ್ ಏನು? ಏನೂ ಇಲ್ಲ. ಅವರು ನಮ್ಮ ಒಳ್ಳೆ ಬೇರೆ ಸಂದರ್ಭದಲ್ಲಿ ಬಂದಾಗ ಒಳ್ಳೆಯ ಸ್ನೇಹಿತರವರು. ಚುನಾವಣೆ ಮುಗಿದಾಗ ಅವ್ರು ನಮ್ಮ ಮನೆಗೆ ಬರ್ಬೋದು, ನಾವು ಅವ್ರ ಮನೆಗೆ ಹೋಗ್ತೀವಿ. ಹೋರಾಟದ ಸಂದರ್ಭ ಬಂದಾಗ ನಾವು ಅವ್ರ ಕೂಡ ಇರ್ತೀವಿ. ಅಭಿವೃದ್ಧಿ ಕೆಲಸಗಳು ಈ ಬೆಳಗಾವಿಗೆ ಬರಲಿ ಏನೋ ಬರಲಿ ಅವ್ರ ಕೈ ಜೋಡಿಸ್ತೀವಿ. ಚುನಾವಣೆ ಬಂದಾಗ ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ವೀರಶೈವ ಲಿಂಗಾಯತ ಪಂಚಮಸಾಲಿಗೆ ಇದೇ ಬೆಳಗಾವದಲ್ಲಿ ಒಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನೀವು 2A ಮಾಡಿದರೆ, ಅವತ್ತು ನಮ್ಮ ಸರ್ಕಾರ ಇತ್ತು, ನಾನು ಮಂತ್ರಿ ಇದ್ದೆ, ಅಣ್ಣ ನೀನು 2A ಮಾಡಿಕೊಟ್ರೆ ಬೆಳಗಾವಿಯಿಂದ ಕುಂದ ತಂದು ನಮ್ಮ ಸಮಾಜದಲ್ಲಿ ಕರ್ಕೊಂಬಂದು ಸನ್ಮಾನ ಮಾಡ್ತೀನಿ. ಒಂದು ವೇಳೆ ನೀವು ಮಾಡಲಿಕ್ಕೆ ಆಗದೇ ಇದ್ದರೆ ನಮ್ಮ ಸರ್ಕಾರ ಬಂದಾಗ 3 ತಿಂಗಳಲ್ಲಿ ನಾನು 2A ಮಾಡಿಸ್ತೀನಿ, ನೀವು ಒಂದು ಜೊತೆ ಬಂಗಾರದ ಬಳೆ ಕೊಡಬೇಕು ಅನ್ನೋಂಥದ್ದನ್ನು ಹೇಳಿರುವಂಥವ್ರು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನಲ್ಲ. ಇದೇ ಜಾಗದಲ್ಲಿ ಹೇಳಿರುವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಮ್ಮ 3 ತಿಂಗಳಲ್ಲ, 6 ತಿಂಗಳಲ್ಲ, 1 ವರ್ಷ ಆಯಿತು ನೀವು ಪದೇ ಪದೇ ಅದನ್ನು ಹೇಳ್ತಾ ಇದ್ದೀರಿ. ಅದ್ರ ಸಲಾಗೆ ನಿಮ್ಮ ಕೈಲಿ ಮಾಡಿಕೊಡೋಕ್ಕಾಗಿಲ್ಲ. ಆದರೆ ನಾವೇನು ಮಾಡಿದ್ದೆ ನಮ್ಮ ಸರ್ಕಾರ ಇದ್ದಾಗ, ಇದು ಜಾತಿ ಕಾಲಂದಲ್ಲಿ ಇರದೇ ಇರುವಂಥದ್ದನ್ನು ನಾನೇ ಸದಸ್ಯ ಇದ್ದೆ 4 ಮಂದಿರೊಳಗೆ. ಅವತ್ತು ನಮ್ಮ ನಾರಾಯಣ ಸ್ವಾಮಿಯವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿದ್ದರು, ನಮ್ಮ ಉದಾಸಿ ಅವರು ಈಸ್ ನೋ ಮೋರ್, ಆಮೇಲೆ ಬೊಮ್ಮಾಯಿಯವರು, ನಾವು ಅಷ್ಟು ಜನರು ಕೂಡಿ ಅದನ್ನು ಜಾತಿ ಕಾಲಂದಲ್ಲಿ ಮಾಡಿ ಅದನ್ನು ಪ್ರಪೋಸಲ್ ಕಳಿಸಿದ್ದೀವಿ 2A ಮಾಡಿಕೊಡ್ಲಿಕ್ಕೆ. ಅವತ್ತು ಇಲೆಕ್ಷನ್ ಬಂತು, ಅಷ್ಟಕ್ಕೆ ಉಳೀತು. ಆಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಆದಾಗ ಅದನ್ನು ಭಾಳಷ್ಟು ಸ್ಟಡಿ ಮಾಡಿ ಯಾರಿಗೆ ಅನ್ಯಾಯ ಆಗಲಾರ್ದಂತೆ SC ಅವರಿಗೆ 15ರಿಂದ 17, ST ದವರಿಗೆ 3ವರೆಯಿಂದ 7, ನಮ್ಮ ಸಮಾಜಕ್ಕೂ ಸಹಿತ 2C 2D, ಒಕ್ಕಲಿಗ ಸಮಾಜಕ್ಕೆ 2C ಮಾಡಿದ್ದೀವಿ, ಪಂಚಮಸಾಲಿ ಸಮಾಜಕ್ಕೆ 2D ಮಾಡಿದ್ದೀವಿ. ನಾವು ಮಾಡಿದ್ದೀವಿ ನಮ್ಮ ಸಮಾಜದಲ್ಲಿ. ನಾವು 2D ಒಪ್ಪಲ್ಲ, ನಮ್ಗೆ 2A ಬೇಕನ್ನೋಂಥದ್ದನ್ನು ಹೋರಾಟ ಮಾಡಿ ಮೀಡಿಯಾ ಮುಂದೆ ನೀವು ಶಬಾಸ್ಗಿರಿ ತೊಗೊಂಡಿರುವಂಥದ್ದು ನೀವು. ಈಗ ನಿಮ್ಮದು 1 ವರ್ಷ ಆಗಿದೆ, ಮಾಡಿಕೊಟ್ಟಿರೋಂಥ ವಿನಂತಿಯನ್ನು ಮಾಡ್ತೀನಿ ನಾನು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಪ್ರಥಮ ಅಲ್ಲ ಅವರು ನಾನು ಪಂಚಮಸಾಲಿ ಅಂತ ಹೇಳೋದು, ಅಥವಾ ನಾನು ಚೆನ್ನಮ್ಮನ ರಕ್ತ ನನ್ನ ಮೈಲಿ ಹರಿತದೆ ಅಂತ ಹೇಳೋದು ಪ್ರಥಮ ಅಲ್ಲ. ಹಾಗಾದರೆ ಸುಳ್ಳು ಹೇಳಿ ಎಲೆಕ್ಟ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನಿಮಗೆ ಭಾಳ ಸ್ಪಷ್ಟ ಆಗುತ್ತೆ, ಈ ಸಮಾಜದವರು ಭಾಳ ಪ್ರಜ್ಞಾವಂತರಿದ್ದಾರೆ. ಮೊದಲು ಏನು ಹೇಳಿದ್ರು ನಡೀತಾ ಇತ್ತು, ಇವತ್ತು ಪ್ರಜ್ಞಾವಂತರು ಇರೋದ್ರಿಂದ ಅವ್ರು ಇನ್ಮೇಲಾದರೂ ಸುಳ್ಳು ಹೇಳೋದು ಬೇಡ. ಅವ್ರು ಏನಿದೆ ಅದನ್ನು ಹೇಳಿ, ಅವ್ರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮಾಡಲಿ. ಅದು ತಾಯಿ ಚೆನ್ನಮ್ಮನ ಹೆಸರು ಹೇಳ್ಕೊಂಡೇ ಅವ್ರು ಸಣ್ಣ ಮಟ್ಟಕ್ಕೆ ತರೋದು ಬೇಡ. ಅವರು ಬ್ರಿಟಿಷರ ಜೋಡಿ ಹೋರಾಟ ಮಾಡಿರುವಂಥದ್ದು, ಅವರೊಂದು ಇತಿಹಾಸ ಪುಟಗಳಲ್ಲಿ ಇರ್ತಾ ಇರುವಂಥದ್ದನ್ನು ನೋಡಿದರೆ, ನಾನು 10 ವರ್ಷ ಮಂತ್ರಿ ಆಗಿದ್ದೀನಿ, ನಾನು ವಯಸ್ಸಿನಿಂದ ಮತ್ತು ಅನುಭವದಿಂದ ಅಕ್ಕಿಗಿಂತ ದೊಡ್ಡವನಿದ್ದೀನಿ. ಅದನ್ನು ನಾನು ಹೋಲಿಸ್ಕೋಬಾರ್ದು, ಅವರು ಹೋಲಿಸ್ಕೋಬಾರ್ದು. ಅದ್ರ ಸಲುವಾಗಿ ಅವ್ರು ತಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಓಟ್ ಹಾಕ್ಕೊಳ್ಳಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಈ ಕ್ಷೇತ್ರದ ಸೇವೆಯನ್ನು ಅವ್ರು ಮಾಡ್ತಾರೆ. ಬಿಜೆಪಿಗೆ ಎಲ್ಲೋ ಒಂದು ಕಡೆ ಭಯ ಕಾಡ್ತಿದೆ, ಅದಕ್ಕೋಸ್ಕರ ಈ ಸ್ಟಂಟನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಮುರುಗೇಶ್ ನೀರಾಣಿ ಅವರು ಮುಂದೆ ಬರ್ತಿದ್ದಾರೆ ಅಂತ. BJಪಿಗೆ ಇದು ಕಾಡ್ತಾ ಇಲ್ಲ, ಇದು ಕಾಂಗ್ರೆಸ್ಸಿನವ್ರು ಕಾಡ್ತಾ ಇರೋದ್ರಿಂದ ಸುಳ್ಳನ್ನು ಹೇಳಿ ಅವ್ರ ಮತವನ್ನು ಕೇಳ್ತಾ ಇದ್ದಾರೆ. ನೀವು ಸುಳ್ಳು ಹೇಳಬೇಡಿ ಅಂತ ಹೇಳುವಂಥದ್ದು ನಂದು ಅಷ್ಟೇ. ನಮ್ಮ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತವಾಗಿರುವಂಥ ಪಕ್ಷ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪಕ್ಷ. ಅದರ ಸಲುವಾಗಿ ನೀವು ನಿಮ್ದು ಏನಿದ್ದೀರಿ ಅದನ್ನು ಹೇಳಿ, ಮತ್ತು ನೀವು ಏನು ಕಮಿಟ್ಮೆಂಟ್ ಮಾಡಿ ನೀವು ಮಂತ್ರಿ ಆಗಿದ್ದೀರಿ, ಯಾವ ಕೋಟಾದಲ್ಲಿ ಆಗಿದ್ದೀರಿ, ಅದನ್ನು ನೀವು ಅದನ್ನು ಈಡೇರಿಸೋದ್ರ ಕಡೆ ಗಮನ ಹರಿಸಿ ಅಂತ ಹೇಳುವಂಥದ್ದು.
ಇವಿಷ್ಟು ಏನು ಅಂತಂದರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಮಾತುಗಳು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿ ಕಮಿಟ್ಮೆಂಟನ್ನು ಮಾಡಿಕೊಂಡು ಎಲೆಕ್ಟ್ ಆದರು, ಸೊ ಅದನ್ನು ಹೇಳಿ ಅಂದರೆ ಜನರ ಮುಂದೆ ಹೋಗಲಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಒಂದು ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದ ವಿಸ್ತಾರ ನ್ಯೂಸ್ ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.